ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರಬಹುದು. ಸರ್ ಬಹಳ ದಿವಸ ಆದಮೇಲೆ ತಮ್ಮ ವಿಡಿಯೋ ಕ್ಲಾಸನ್ನು ರೆಕಾರ್ಡಿಂಗ್ ಮಾಡಿ ನಮಗೆ ಕಳಿಸೋರಿದ್ದಾರೆ ಅಂತ ನೀವೆಲ್ಲ ಆಲೋಚನೆ ಮಾಡ್ತಾ ಇದ್ರೆ, ಎಸ್ ಯು ಆಲ್ ಆರ್ ರೈಟ್. ನಿಮಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು ಇನ್ನೂ ಕೂಡ ಪೇಪರ್ ಆಗದೆ ಇರೋದ್ರಿಂದ in this evening class, whatever the topic and whatever the problems I will discuss, so all of you please watch this recording video class. I mean when I share in YouTube, all of you watch again and again because it may benefit you for your annual examination. But I don't guarantee. But I can say that definitely today on which topic I am discussing, it's a very beneficial and it will be very useful for you in one or the other way. Okay, so today I have decided to discuss on the topic risk and return relationship. ಸೊ ನೀವೆಲ್ಲರೂ ಕೂಡ ಈ ರಿಸ್ಕ್ ರಿಟರ್ನ್ ಚಾಪ್ಟರ್ ಒಳಗಡೆಯಿಂದ ಏನು ಥಿಯರಿ ಕ್ವಶನ್ಸ್ ಬರಬಹುದಾ, ಏನು ಪ್ರಾಬ್ಲಮ್ಸ್ ಕೇಳ್ತಾರೆ ಸರ್ ಅಂತ ನೀವೇನಾದರೂ ಕ್ವಶನ್ ಅನ್ನ ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ರಿಸ್ಕ್ ರಿಟರ್ನ್ ಈ ಒಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಿದೆ, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ರಿಸ್ಕ್ ರಿಟರ್ನ್ ರಿಲೇಶನ್ಶಿಪ್ ಅಂತಂದ್ರೆ ಇಲ್ಲಿ ನಿಮಗೆ ಒಂಥರ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಬರೋದು. ಒಂದು ನಿಮಿಷ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸೊ ನೋಡಿ, ರಿಸ್ಕ್ ರಿಟರ್ನ್ ಚಾಪ್ಟರ್ ಅಂದ ತಕ್ಷಣನೇ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದ್ರೆ, ಡೆಫಿನೆಟ್ಲಿ ವೆನ್ ಎವರ್ ಯು ಗೋ ಥ್ರೂ ದಿ ಸಪೋಸ್ ಒಂದು ವೇಳೆ ನೀವು ನನಗೇನಾದ್ರೂ ಕೇಳಿದ್ರೆ MBA, MCom ಆರ್ ಎಲ್ಸ್ BBA, ಇಸೆಂಟ್ ಈ ತರದ ಕೋರ್ಸಸ್ಗಳಿಗೆ ರಿಸ್ಕ್ ರಿಟರ್ನ್ ಚಾಪ್ಟರ್ ಇಂದ ಯಾವಾಗಲೂ ಕೂಡ ಪ್ರಾಬ್ಲಮ್ಸ್ ಗಳು ಬಂದಿದ್ದಾವೆ. ಕ್ವಶನ್ ಪೇಪರ್ ನಲ್ಲಿ ಪ್ರಾಬ್ಲಮ್ಸ್ ಅನ್ನು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಕೂಡ ಏನ್ ಎಕ್ಸ್ಪೆಕ್ಟ್ ಅನ್ನ ಇಟ್ಕೊಳ್ರಿ ಅಂತಂದ್ರೆ, ರಿಸ್ಕ್ ರಿಟರ್ನ್ ಚಾಪ್ಟರ್ ಒಳಗಡೆಯಿಂದ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಅದು 5 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ಇರಬಹುದು ಅಥವಾ 10 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ಇರಬಹುದು. ಇಸೆಂಟ್ ಇಟ್? ಇದು ಯಾವುದು? ರಿಸ್ಕ್ ರಿಟರ್ನ್ ಚಾಪ್ಟರ್ ಇಂದ. ಆಲ್ರೆಡಿ ನಾವು ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಇವ್ಯಾಲ್ಯೂಯೇಷನ್ ಈ ಚಾಪ್ಟರ್ ನಲ್ಲಿ ಪ್ರಾಬ್ಲಮ್ಸ್ಗಳು 5 ಮಾರ್ಕ್ಸ್ ಅಂದ್ರೆ ಶಾರ್ಪೆ, ಟ್ರೇನರ್ ಅಂಡ್ ಜೇನ್ಸನ್ಸ್, ರೈಟ್? ಅಥವಾ 10 ಮಾರ್ಕ್ಸ್ ಕೂಡ ಈ ಶಾರ್ಪೆ ರೇಷಿಯೋ ಕಂಡುಹಿಡಿಯೋದು, ಅಥವಾ ಟ್ರೇನರ್ಸ್ ರೇಷಿಯೋ ಕಂಡುಹಿಡಿಯೋದು, ಅಥವಾ ಜೇನ್ಸನ್ಸ್ ರೇಷಿಯೋ ಕಂಡುಹಿಡಿಯೋದು.
ಸೊ ಇದರ ಬಗ್ಗೆ ಅಂತೂ ಕಂಪ್ಲೀಟ್ ಆಗಿ ನಾನು ಡಿಟೇಲ್ ಆಗಿ 5 ಮಾರ್ಕ್ಸ್ಗೆ ಒಂದ್ ವೇಳೆ ನಿಮಗೆ ಆ ಮೂರರಲ್ಲಿ ಯಾವ್ದಾದ್ರು ಒಂದು ರೇಷಿಯೋ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನೀವು ಈಸಿಯಾಗಿ ಅದನ್ನ ಕಂಡುಹಿಡಿಬಹುದು. ಬಿಕಾಸ್ ಆಲ್ರೆಡಿ ಸ್ವಲ್ಪ ಪೋರ್ಷನ್ ಅಷ್ಟು ಆಲ್ರೆಡಿ ನಾನು ಕಾಲೇಜ್ನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇನ್ನೂ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಅದರ ಡಿಸ್ಕಷನ್ ಅನ್ನ ನಾನು ವಿಡಿಯೋ ಕ್ಲಾಸ್ ಅನ್ನ ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ನಲ್ಲಿ ಆಲ್ರೆಡಿ ನಾನು ಅದನ್ನ ಬಿಟ್ಟಿದ್ದೀನಿ. ಅದು ನೀವು ಯಾರ್ಯಾರು ಅದನ್ನ ನೋಡಿದ್ದೀರಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಬಹುದು. ಒಂದು ವೇಳೆ ಈ 5th ಚಾಪ್ಟರ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಗಳು 5 ಮಾರ್ಕ್ಸ್ ಗೆ ಬಂದ್ರೆ ಶಾರ್ಪ್ ರೇಷಿಯೋ ಕಂಡುಹಿಡಿಯಿರಿ, ಟ್ರೈನರ್ಸ್ ರೇಷಿಯೋ ಕಂಡುಹಿಡಿಯಿರಿ, ಜೇನ್ಸನ್ಸ್ ರೇಷಿಯೋ ಕಂಡುಹಿಡಿಯಿರಿ ಅಂತ ಏನಾದ್ರೂ ಕ್ವಶನ್ ಕೇಳಿದ್ರೆ 5 ಮಾರ್ಕ್ಸ್ ಗೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಬಹುದು. ಅದೇ ತರ 10 ಮಾರ್ಕ್ಸ್ ಗೆ ಈ ಮೂರು ಕೇಳ್ತಾರೆ. ಸಪೋಸ್ ಒಂದ್ ವೇಳೆ ನಾವು MCOM MBA ಮತ್ತೆ ಇನ್ನಿತರ ಕೆಲವೊಂದು ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದಾಗ ಇವುಗಳ ಮೇಲೂ ಕೂಡ ಕ್ವಶನ್ಸ್ ಗಳಿದಾವೆ. ಪ್ರಾಕ್ಟಿಕಲ್ ಕ್ವಶನ್ಸ್, ಪ್ರಾಬ್ಲಮ್ಸ್ ಅಂತ ಹೆಂಗ್ ಹೇಳ್ತೀವಲ್ಲ, ಈ ಅಕೌಂಟ್ಸ್ ನಲ್ಲಿ ಹೆಂಗ್ ಪ್ರಾಬ್ಲಮ್ಸ್ ಬರ್ತಾವ ಆ ತರ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ, ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಇವ್ಯಾಲ್ಯೂಯೇಷನ್ ನಲ್ಲಿ ಈ ಮೂರು ರೇಷಿಯೋಸ್ ಗಳನ್ನ ಕಂಡುಹಿಡಲಿಕ್ಕೆ ನಿಮಗೆ NEP ಯಲ್ಲಿ 10 ಮಾರ್ಕ್ಸ್ ಗೆ ಕ್ವಶನ್ ಗೆ ಬರಬಹುದು. ಅದು ಆಲ್ರೆಡಿ ನಾನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರೋದ್ರಿಂದ ಸೊ ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ಟೈಮ್ ಕಡಿಮೆ ಇರೋದ್ರಿಂದ, ಟೈಮ್ ಬಹಳ ಪ್ರೀಸಿಯಸ್ ಇರೋದ್ರಿಂದ ಸೊ ಲೆಟ್ ಅಸ್ ಡೈರೆಕ್ಟ್ಲಿ ಸ್ಟಾರ್ಟ್. ಹಾಗಾದ್ರೆ ಏನೇನೋ ರಿಸ್ಕ್ ರಿಟರ್ನ್ ಈ ಚಾಪ್ಟರ್ ನಲ್ಲಿ ಕೇಳ್ತಾರೆ ಸರ್. ಆಲ್ರೆಡಿ ನಾನು ಸ್ವಲ್ಪ ನಿಮಗೆ ರಿಸ್ಕ್ ರಿಟರ್ನ್ ಬಗ್ಗೆ ಒಂದು ಇಂಟ್ರಡಕ್ಷನ್ ಅನ್ನ, ಆ ಚಾಪ್ಟರ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಯೂಟ್ಯೂಬ್ ನಲ್ಲೂ ಕೂಡ ಬಿಟ್ಟಿದ್ದೀನಿ. ಅದನ್ನ ನೀವು ಅಬ್ಸರ್ವೇಷನ್ ಮಾಡಿದ್ರೆ ರಿಸ್ಕ್ ಅಂದ್ರೆ ಏನು, ರಿಟರ್ನ್ ಅಂದ್ರೆ ಏನು, ಅದ್ರ ಬಗ್ಗೆ ಅಂತೂ ಆಲ್ರೆಡಿ ನಾನು ಡಿಟೇಲ್ ಹೇಳಿದ್ದೀನಿ. ಸೊ ಈ ಚಾಪ್ಟರ್ ನಲ್ಲಿ ನಾವು ಏನೇನು ಫೈಂಡ್ ಔಟ್ ಮಾಡೋದು ಇರುತ್ತೆ ಅಂತಂದ್ರೆ ನೋಡಿ, ಈ ಚಾಪ್ಟರ್ ನಲ್ಲಿ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅನ್ನ ಕಂಡುಹಿಡಿಯಬೇಕು. ಎರಡನೇದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎಕ್ಸ್ಪೆಕ್ಟೆಡ್ ರಿಟರ್ನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದರದ್ದು ಇನ್ನೊಂದು ಅರ್ಥ ರಿಸ್ಕ್. ಇದು ಅಂತೂ ರಿಟರ್ನ್ ಕಾಮನ್ ಆಗಿ ಆಯ್ತು. ಸೊ ಅದಕ್ಕೆ ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಹ್ಯಾಂಗ್ ಫೈಂಡ್ ಔಟ್ ಮಾಡ್ತಾರೆ, ವಾಟ್ ಈಸ್ ದ ಫಾರ್ಮುಲಾ, ಆಲ್ರೆಡಿ ನಾನು ಅದನ್ನು ನಿಮಗೆ ಈ ಹಿಂದಿನ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ ಆಲ್ರೆಡಿ ನಾನು ಅದನ್ನು ಕೂಡ ಹೇಳಿದ್ದೀನಿ. ಆದ್ರೂ ಕೂಡ ಒಂದು ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಅದನ್ನ ಮರ್ತಿರ್ತೀರಿ ಅನ್ನೋ ಒಂದು ಉದ್ದೇಶನ ಇಟ್ಟುಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಕಂಡುಹಿಡಿಯಲಿಕ್ಕೆ ವಾಟ್ ಈಸ್ ದ ಫಾರ್ಮುಲಾ ನೋಡ್ರಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಕಂಡುಹಿಡಲಿಕ್ಕೆ ಫಸ್ಟ್ ನಾವು ಯಾವ ಟೈಪ್ ನಿಮಗೆ ಪ್ರಾಬ್ಲಮ್ ಬರಬಹುದು, ಯಾವ ಟೈಪ್ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ, ಸೊ ನೋಡಿ, ನಿಮಗೆ ಪ್ರಾಬ್ಲಮ್ ನಲ್ಲಿ ಈಗ ಉದಾಹರಣೆಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಶಂಕರ್ ಹ್ಯಾಸ್ ಬೀನ್ ಕನ್ಸಿಡರಿಂಗ್ an investment in stock X or Y. ಶಂಕರ್ ಅಂತಕ್ಕಂಥ ಒಬ್ಬನು ಇನ್ವೆಸ್ಟರ್ ಇದ್ದಾನೆ. ಈ ಶಂಕರ್ ಏನಿದ್ದಾನೆ, he has been considering an investment in stock X or Y. He has estimated the following probability distribution of return of stock X and stock Y. ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ನಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ರಿಟರ್ನ್ ಆನ್ ಸ್ಟಾಕ್ ಎಕ್ಸ್, ಒಂದು ನಿಮಿಷ,
ಸೊ ನೋಡಿ, ರಿಟರ್ನ್ ಆನ್ ಎಕ್ಸ್ ಅಂಡ್ ರಿಟರ್ನ್ ಆನ್ ವೈ. ಸೊ ಇವೆರಡು ನಿಮಗೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ, ಮತ್ತೆ ಪ್ರೊಬಾಬಿಲಿಟಿ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಬರೆದು ಬಿಡ್ತೀನಿ ನಾನು. ಸೊ ಶಂಕರ್ ಅಂತಕ್ಕಂಥ ಕ್ವಶನ್ ನಂಬರ್ 1. Question number 1. Return on stock X, return on stock Y probability. Return on stock X, return on stock Y, probability. ಓಕೆ, ಈಗ ಈ ಪ್ರಾಬ್ಲಮ್ ನಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ -10, 0, 10, 20, 30. ಇದರದು 0, 5, 10, 15, 20, 25. Probability 10, 25, 40, 20, 05. ಓಕೆ, ನೀವು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಏನು ಕೊಟ್ಟಿದ್ದಾರೆ ಸರ್ ಇವು? ರಿಟರ್ನ್ ಆನ್ ಸ್ಟಾಕ್ ಎಕ್ಸ್, ರಿಟರ್ನ್ ಆನ್ ಸ್ಟಾಕ್ ವೈ. ಅಂದ್ರೆ ಇಲ್ಲಿ ಎರಡು ಸ್ಟಾಕ್ಸ್ ಗಳ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸ್ಟಾಕ್ ಎಕ್ಸ್, ಸ್ಟಾಕ್ ವೈ. ಇದು ಪ್ರೊಬ್ಯಾಬಿಲಿಟಿ ಇದೆ. ಸೊ ಸ್ಟಾಕ್ ಎಕ್ಸ್, ಸ್ಟಾಕ್ ವೈ ಎರಡು ಸ್ಟಾಕ್ಸ್ ಗಳ ಒಂದು ಎಸ್ಟಿಮೇಟೆಡ್, ಇದು ಅಂದ್ರೆ ಎಷ್ಟು ಬರುತ್ತೆ ಅನ್ನೋದು ಇವೆರಡು ರಿಟರ್ನ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ಅದರ ಜೊತೆ ಪ್ರೊಬಬಿಲಿಟಿ ಕೊಟ್ಟಿದ್ದಾರೆ. ಸೊ ಇಷ್ಟು ಮೂರು ಕಾಲಮ್ಸ್ ನಲ್ಲಿ ರಿಟರ್ನ್ ಆನ್ ಸ್ಟಾಕ್ ಅಂದ್ರೆ ಎಸ್ಟಿಮೇಟೆಡ್ ರಿಟರ್ನ್ ಆನ್ ಸ್ಟಾಕ್ ಎಕ್ಸ್, ಎಸ್ಟಿಮೇಟೆಡ್ ರಿಟರ್ನ್ ಆನ್ ಸ್ಟಾಕ್ ವೈ, ಪ್ರೊಬ್ಯಾಬಿಲಿಟಿ, ಮೂರು ಇನ್ಫಾರ್ಮೇಶನ್ ಅನ್ನ ಕೊಟ್ಟು ನಿಮಗೆ ಅವರು ಏನನ್ನ ಫೈಂಡ್ ಔಟ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ, ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಅಂಡ್ ಸ್ಟಾಕ್ ವೈ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀವು ಏನನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ನೀವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಅಂಡ್ ವೈ ಅನ್ನ ಕಂಡುಹಿಡಿಬೇಕು. ಸೊ ಅಂದ್ರೆ ಇಲ್ಲಿ ಹಂಗೆ ಹೇಳ್ಬೇಕು, ಏನಂತ, ಸ್ಟೇಟ್ ವಿಚ್ ಸ್ಟಾಕ್ ಈಸ್ ವರ್ತ್ ಇನ್ವೆಸ್ಟಿಂಗ್. ಯಾವ ಸ್ಟಾಕ್ ಇಲ್ಲಿ ಆ ಶಂಕರ್ ಅಂತಕ್ಕಂಥವನ್ನು ಸೆಲೆಕ್ಟ್ ಮಾಡಬೇಕು ಅಂತನೂ ಕೂಡ ನಾವು ಹೇಳಬೇಕಾಗ್ತದೆ. ಸೊ ನೋಡಿ, ಯಾವಾಗಲೂ ಕೂಡ ಗಮನದಲ್ಲಿ ನೀವೆಲ್ಲರೂ ಕೂಡ ಇಟ್ಕೊಳ್ಬೇಕು, ಯಾವ ಒಂದು ಸ್ಟಾಕ್ ಜಾಸ್ತಿ ವೇರಿಯಬಿಲಿಟಿ ನಲ್ಲಿರುತ್ತೆ, ಯಾವ ಸ್ಟಾಕಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ದು ಅದರ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಡಿಮೆ ಇದೆ ಅಂತಂತಂದ್ರೆ ಯಾವಾಗ್ಲೂ ಕೂಡ ಆ ತರದ ಸ್ಟಾಕ್ಸ್ ಗೆ ಇನ್ವೆಸ್ಟರ್ಸ್ ಗಳು ಕೈ ಹಾಕಬಾರದು. ಅಂದ್ರೆ ಇನ್ವೆಸ್ಟರ್ಸ್ ಶುಡ್ ನಾಟ್ ಇನ್ವೆಸ್ಟ್ ಇನ್ ದೋಸ್ ಸ್ಟಾಕ್ಸ್, ದ ಇನ್ವೆಸ್ಟರ್ಸ್ ಶುಡ್ ನಾಟ್ ಇನ್ವೆಸ್ಟ್ ಇನ್ ದೋಸ್ ಶೇರ್ಸ್ ವಿಚ್ ಗಿವ್ಸ್ more standard deviation and a low expected return. ಸೊ ಅದಕ್ಕೆ ಈಗ ನೋಡೋಣ, ಈಗ ಏನು ಸ್ಟಾಕ್ ಎಕ್ಸ್ ಮತ್ತೆ ಸ್ಟಾಕ್ ವೈ ಇವೆರಡರಲ್ಲಿ ಯಾವುದು ಜಾಸ್ತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದರದ್ದು ಬರುತ್ತೆ, ಮತ್ತೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಯಾವುದ್ರದ್ದು ಚೆನ್ನಾಗಿರುತ್ತೆ ಅನ್ನೋದು ನಾವು ಕಂಡು ಹಿಡಿದಾಗೆ ಗೊತ್ತಾಗೋದು. ಓಕೆ, ಸೊ ಪ್ರಾಬ್ಲಮ್ ನಲ್ಲಿ ಈ ತರ ಮಾಹಿತಿಯನ್ನ ಕೊಟ್ಟು ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಕಂಡಿಡಿರಿ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಅಂಡ್ ವೈ ಕಂಡಿಡಿರಿ ಅಂತ ಕೇಳ್ತಾರೆ. ಓಕೆ, ಸೊ ನಾನು ಅವಾಗಲೇ ನಿಮಗೆ ಒಂದು ಫಾರ್ಮ್ಯಾಟ್ ಅನ್ನ ಬರ್ಸಿದ್ದೆ. ಏನ್ ಫಾರ್ಮ್ಯಾಟ್ ಅಪ್ಪ ಅಂತಂತಂದ್ರೆ, ಈಗ ನೋಡಿ, ಅದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮ್ಯಾಟು, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆಲ್ರೆಡಿ ಒಂದು ಇದರಲ್ಲಿ ಹಾಕಿದ್ದೀನಿ ನಾನು.
ಏನಪ್ಪಾ ಅಂದ್ರೆ ಒಂದು ಯೂಟ್ಯೂಬ್ ಅನ್ನ ರೆಕಾರ್ಡಿಂಗ್ ಮಾಡಿ ಒಂದು ವಿಡಿಯೋ ಕ್ಲಾಸ್ ಅನ್ನ ಹಾಕಿದ್ದೀನಿ. ಅದನ್ನ ನೀವು ಅಬ್ಸರ್ವೇಷನ್ ಮಾಡಿದ್ರೆ ವಿಲ್ ಕಮ್ ಟು ನೋ ದಟ್. ಓಕೆ, ಈಗ ಅದು ಏನಪ್ಪಾ ಅಂದ್ರೆ, ಈಗ ಶಾಲೆ ರಬ್ ದಿಸ್ ಎಸ್, ನಾನು ಇದನ್ನ ರಬ್ ಮಾಡ್ತೀನಿ, ನೀವು ಇದು ನೋಟ್ ಡೌನ್ ಮಾಡ್ಕೊಡ್ರಿ ಕ್ವಶನ್. ಸೊ ಈಗ ಸೊಲ್ಯೂಷನ್ ಮಾಡೋಣ. ಲೆಟ್ಸ್ ಆನ್ಸರ್ ಆರ್ ಲೆಟ್ಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನನ್ನ ಕಡೆ ಪ್ರಾಬ್ಲಮ್ ಇದೆ ನೋಡಿ. ಈಗ ನಾವು ಸಪರೇಟ್ ಆಗಿ ಫೈಂಡ್ ಔಟ್ ಮಾಡೋಣ. ಸೊಲ್ಯೂಷನ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಈಗ ಸ್ಟಾಕ್ ಎಕ್ಸ್ ಏನ್ ಮಾಡೋಣ, ಅದರದ್ದು ಸಪರೇಟ್ ಆಗಿ ಫೈಂಡ್ ಔಟ್ ಮಾಡೋಣ. ಅದಕ್ಕೆ ಬರೀಬೇಕು ನಾವೀಗ ಸ್ಟಾಕ್ ಎಕ್ಸ್, ಹೌದಲ್ಲ, ಈಗ ಎರಡು ಕೊಟ್ಟಿದ್ದಾನ ಅವನು. ಸ್ಟಾಕ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ಸ್ಟಾಕ್ ಎಕ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಈಗ ನೋಡಿ, ಕ್ಯಾಲ್ಕುಲೇಷನ್ ಆಫ್ expected return and standard deviation. ಬರೆಯೋಣ ಇದನ್ನು. ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ and standard deviation. ನೀವು ಯಾರಾದ್ರೂ ಸ್ವಲ್ಪ ನೆನಪು ಮಾಡಿಕೊಂಡ್ರೆ, ಈ ಫಾರ್ಮ್ಯಾಟ್ ಅನ್ನ ಆಲ್ರೆಡಿ ನಾನು ಬರೆಸಿದ್ದೆ. ಎಷ್ಟು ಕಾಲಮ್ಸ್ ಗಳು ಬರ್ತವೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್. ಆಲ್ರೆಡಿ ಪ್ರಾಬ್ಲಮ್ ನಲ್ಲಿ ಎಸ್ಟಿಮೇಟೆಡ್ ರಿಟರ್ನ್ ಆಫ್ ಸ್ಟಾಕ್ ಎಕ್ಸ್, ಎಸ್ಟಿಮೇಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಕೊಟ್ಟಿದ್ದಾರೆ ಮತ್ತು ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ ಕಾಲಮ್ಸ್ ನಾವು ಎಷ್ಟು ಹಾಕೊಳ್ಬೇಕು ಅಂತಂತಂದ್ರೆ, ಎಸ್, ಈಗ ಅವ್ರು ಆಲ್ರೆಡಿ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದು ತಗೋಣ. ದೆನ್ ಇದು ಆರ್ ಎಕ್ಸ್ ಇಂಟು ಪ್ರೊಬ್ಯಾಬಿಲಿಟಿ ಅಂತ ಬರುತ್ತೆ. ದೆನ್ ಇದು ಆರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಬಾರ್ ಇದು ಬರುತ್ತೆ ನೋಡಿ. ಸೊ ಆರ್ ಎಕ್ಸ್ ಸೊ ಒಂದ್ ನಿಮಿಷ ನೀವು ಇದು ನೋಡ್ತಾ ಹೋದ್ರೆ ಪ್ರಾಬ್ಲಮ್ ನಲ್ಲಿ, ಲೆಟ್ ಮಿ ಚೆಕ್. ಸೊ -10 ಏನೇನು ಕೊಟ್ಟಿದ್ದಾರೆ, 10 20 30 10 20 30. ಸೊ ಅಂದ್ರೆ ಆರ್ ಎಕ್ಸ್ ಅಂತಂದ್ರೆ ಇದರ ಅರ್ಥ ಸ್ಟಾಕ್ ಎಕ್ಸ್ ಇನ ಎಸ್ಟಿಮೇಟೆಡ್ ರಿಟರ್ನ್. ಆಲ್ರೆಡಿ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಇವು ಆಲ್ರೆಡಿ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಇವುಗಳನ್ನ ಆಸ್ ಇಟ್ ಈಸ್ ಇಟ್ಕೊಳ್ಳೋಣ. ಪ್ರೊಬ್ಯಾಬಿಲಿಟಿನೂ ಕೂಡ ಇಟ್ ಈಸ್ ಆಲ್ಸೋ ಗಿವನ್.
probability. So probability ನೋಡಿ ಎರಡರದು ಸೇಮ್ ಇದೆ. ಪ್ರೊಬ್ಯಾಬಿಲಿಟಿ ಆಕ್ಚುಲಿ ಇಲ್ಲಿ ಏನಾಗ್ಬಿಟ್ಟಿದೆ, ಪಾಯಿಂಟ್ ಅನ್ನ ಅಲ್ಲಿ ಮಿಸ್ ಮಾಡಿದ್ದಾರೆ. ನಾವು ಅದನ್ನು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ 0.10 ಲೈಕ್ ದಟ್ ವಿ ಹ್ಯಾವ್ ಟು ಟೇಕ್. ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನ್ನೋದು ನನ್ನ ಭಾವನೆ. ಆರ್ ಎಲ್ಸ್ ಪರ್ಸೆಂಟೇಜ್ ಅಂತ ಅನ್ನೋದು ಏನಾದ್ರೂ ಇದ್ರೆ ಎಸ್. ಈಗ 10% ಅಂತ ತಿಳ್ಕೊಡ್ರಿ. ಸೊ 10% ಅಂತಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟಾಗುತ್ತೆ, 10/100 0.10 ಅಲ್ಲ, ಆ ಟೈಪ್ ತಗೊಳ್ಳೋಣ. ಓಕೆ, ಅಲ್ಲಿ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾನೆ. ಈಗ ನಾವೇನ್ ಮಾಡ್ಬೇಕು, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ತಗೋಬೇಕು. ಓಕೆ, ಯಾಕಂದ್ರೆ ಸಾಲ್ವ್ ಮಾಡ್ತಾ ಇದ್ದೀವಲ್ಲ. ದೆನ್ ಇದು ಎಷ್ಟಾಗುತ್ತೆ, 0.25. ಅಲ್ಲಿ ಆಕ್ಚುಲಿ ಪ್ರಾಬ್ಲಮ್ದಾಗ 10%, 25%, 40%, 20%, 0.5 ಅಂತ ಕೊಟ್ಟಿದ್ದಾರೆ. ಸೊ 10% ಅಂದ್ರೆ 0.10, 25% ಅಂದ್ರೆ 0.25, 40% ಅಂತಂದ್ರೆ 0.40. Then next 0.20, 20% ಅಂದ್ರೆ. Then 0.05. ಯಾರು ಕೂಡ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, ಇದು ಎಲ್ಲಿಂದ ಬರೆದ್ರಿ ಸರ್ ಅಂತ. ಇದನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿರೋದು. ಇವು ಪ್ರಾಬ್ಲಮ್ ನಲ್ಲಿ 10%, 25%, 40%, 20%, 0.5% ಅಂತ ಕೊಟ್ಟಿದ್ದು. ಸೊ ಇವುಗಳನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ತರ ಆಗ್ತಾ ಇದೆ. ಹಿಂಗೆ ತಗೊಳ್ಬೇಕಂದ್ರೆ ಈಸಿ ನಮಗೆ ಇದು ಮಾಡಬೇಕಲ್ಲ, ಪ್ರೊಬ್ಯಾಬಿಲಿಟೀಸ್ ಗಳನ್ನ ಈ ತರನೇ ನಾವು ತಗೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೋಡಿ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಈಗ ಬಹಳ ಕುತೂಹಲದಿಂದ ಕಾಯ್ತಕ್ಕಂತ ಸಮಯ ಬಂದ್ಬಿಡ್ತು. ಏನ್ ಕಂಡುಹಿಡಿಬೇಕಂತ ಕೇಳಿದ್ದಾರೆ ಸರ್. ಯೂಶುವಲಿ ಈ ತರದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಕಂಡುಹಿಡಿಯೋದು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿಯೋದು ಎಷ್ಟು ಮಾರ್ಕ್ಸ್ ಗೆ ಕೇಳಬಹುದು ಸರ್? 5 ಮಾರ್ಕ್ಸ್ಗೂ ಕೂಡ ಬರಬಹುದು ಅಥವಾ 10 ಮಾರ್ಕ್ಸ್ಗೂ ಕೂಡ ಬರಬಹುದು. ಸೊ ನೋಡಿ, ಏನ್ ಕೇಳಿ ಪ್ರಾಬ್ಲಮ್ ನಲ್ಲಿ ಏನು ಎಸ್ಟಿಮೇಟೆಡ್ ಸ್ಟಾಕ್ ರಿಟರ್ನ್ ಕೊಟ್ಟಿದ್ರು, ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ರು. ಇವೆರಡೇ ಕೊಡ್ತಾರೆ ಪ್ರಾಬ್ಲಮ್ದಾಗ. ಆರ್ ಯು ಫಾಲೋವಿಂಗ್? ಎಸ್ಟಿಮೇಟೆಡ್ ರಿಟರ್ನ್ ಮತ್ತೆ ಪ್ರೊಬ್ಯಾಬಿಲಿಟಿ ಇವೆರಡೂ ಕೊಟ್ಟು ನೀವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಅಂತ ಕಂಡುಹಿಡಿಬೇಕು. ಮತ್ತೆ ಇಲ್ಲಿ 2 ಸ್ಟಾಕ್ಸ್ ಗಳು ಕೊಟ್ಟಿದ್ದಾರೆ, ಸ್ಟಾಕ್ ಎಕ್ಸ್, ಸ್ಟಾಕ್ ವೈ. ಈ ಸ್ಟಾಕ್ ಎಕ್ಸ್ ಬೆಟರ್ ಇದೆನೋ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ಇದು ಸ್ಟಾಕ್ ವೈ ಬೆಟರ್ ಇದೆನೋ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಅನ್ನೋದು ಆ ಇನ್ವೆಸ್ಟರ್ಸ್ಗೆ ನಾವು ಸಜೆಷನ್ ಮಾಡಬೇಕು. ಶಂಕರ್ ಅಂತಕ್ಕಂಥವ್ನು. ಸೊ ಶಂಕರ್ ಅಂತಕ್ಕಂಥವ್ನು ಈ ತರ ಅವ್ನು ಕಂಡುಹಿಡಿತಾನೆ. ಏನ್ ಕಂಡುಹಿಡಿತಾನೆ? ಸ್ಟಾಕ್ ಎಕ್ಸ್ ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬರ್ತದೆ, ಸ್ಟಾಕ್ ವೈದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸಾರಿ ಸ್ಟಾಕ್ ಎಕ್ಸ್ ದು ಎಕ್ಸ್ಪೆಕ್ಟೆಡ್ ರಿಟರ್ನ್, ಸ್ಟಾಕ್ ಎಕ್ಸ್ ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡೂ ಕಂಡುಹಿಡಿದು ಅದು ಅಟ್ ದ ಸೇಮ್ ಟೈಮ್ ಹಂಗೆ ಸ್ಟಾಕ್ ವೈದನು ಕೂಡ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿದು ಅವು ಎರಡರ ಮಧ್ಯದಲ್ಲಿ ಸ್ಟಾಕ್ ಎಕ್ಸ್ ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ, ಸ್ಟಾಕ್ ವೈದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಕಂಪ್ಯಾರಿಸನ್ ಮಾಡಿ ಯಾವುದು ಬೆಟರ್ ಆಗುತ್ತೆ ಅಂತ ಅನ್ನೋದು ಅವಾಗ ಡಿಸೈಡ್ ಮಾಡ್ತಾನೆ. ನಾನು ಅವಾಗಲೇ ಹೇಳ್ದಲ್ಲ, ಯಾವಾಗ್ಲೂ ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇತ್ತು ಯಾವ್ದಾದ್ರು ಒಂದು ಸ್ಟಾಕ್ದು ಒಂದು ಪೋರ್ಟ್ಫೋಲಿಯೋದು ಅಂತಂದ್ರೆ ಅದರ ಅರ್ಥ ಏನು, ಅಲ್ಲಿ ರಿಸ್ಕ್ ಜಾಸ್ತಿ ಇದೆ. ಅಂತಹ ರಿಸ್ಕ್ ಜಾಸ್ತಿ ಇರ್ತಕ್ಕಂಥ ಸೆಕ್ಯೂರಿಟಿಯಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ನೋ. ನೋಡ್ರಿ, ನಮ್ಮ ಸಬ್ಜೆಕ್ಟ್ ಯಾವ್ದಿದೆ? ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಹೌದಾ? ಸೊ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಏನು ಇನ್ವೆಸ್ಟರ್ಸ್ ಗಳಿರ್ತಾರೆ
ಅದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳಾಗಿರ್ಲಿ ಅಥವಾ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಗಳಾಗಿರ್ಲಿ, ಅವರು ಒಂದು ಸ್ಟಾಕ್ಸ್ ನಲ್ಲಾಗಿರ್ಲಿ ಅಥವಾ ಇನ್ನಿತರ ಸೆಕ್ಯೂರಿಟೀಸ್ ನಲ್ಲಾಗಿರ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕಿಂತ ಮುಂಚೆ ಅವ್ರೇನಂತಂದ್ರೆ ಈ ತರದ ಕೆಲವೊಂದು ಅದರ ಒಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ, ಅದರ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಿ ಆ 2-3 ಸ್ಟಾಕ್ಸ್ ಗಳಲ್ಲಿ ಯಾವುದು ಬೆಟರ್ ಅನ್ಸುತ್ತೆ ಅಂತ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಸೊ ನೋಡಿ, ಈಗ ನಾನು ಇನ್ನೂ ಬಂದಿಲ್ಲ, ಇವು 3 ಕಾಲಮ್ ನಮಗೆ ಮುಖ್ಯ ನೋಡ್ರಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಕಂಡುಹಿಡಿಲಿಕ್ಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿಲಿಕ್ಕೆ. ಓಕೆ, ಸೊ ಇವಾಗ ನಾವಿಲ್ಲಿ ಏನ್ ಬರೀತೀವಿ, 3rd ಕಾಲಮ್ ನಲ್ಲಿ ಬರುತ್ತೆ ಫಸ್ಟ್. ಸೊ ನೋಡಿ, RX ಇಂಟು ಪ್ರೊಬ್ಯಾಬಿಲಿಟಿ. RX ಅಂತ ಯಾಕೆ ಬರೀತಾ ಇದ್ದೇನೆ ಅಂತಂದ್ರೆ, ಇದು ಸ್ಟಾಕ್ ಎಕ್ಸ್ ಇರೋದ್ರಿಂದ ಅದರ ಒಂದು ಎಸ್ಟಿಮೇಟೆಡ್ ರಿಟರ್ನ್ ಇದು RX ನೋಡಿ. ಸೊ RX ಇಂಟು ಪ್ರೊಬ್ಯಾಬಿಲಿಟಿ. ದೆನ್ ಇದು ಈಗ ಸ್ಟಾರ್ಟ್ ಆಯ್ತು ನಮ್ಮ ಸೊಲ್ಯೂಷನ್. ದೆನ್ ನೆಕ್ಸ್ಟ್ RX ಮೈನಸ್ RX ಬಾರ್. RX ಮೈನಸ್ RX ಬಾರ್. RX ಬಾರ್ ಅಂದ್ರೆ ಇದರ ಅರ್ಥ ಎವರೇಜ್ ರಿಟರ್ನ್. ಎವರೇಜ್ ರಿಟರ್ನ್ ಅನ್ನಂಗೆ. ಓಕೆ, ದೆನ್ ಎವರೇಜ್ ರಿಟರ್ನ್ ಏನಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ನೋಡಿ, ಈ ಕಾಲಮ್ ಇಂದ. ಅಂದ್ರೆ ಎಸ್ಟಿಮೇಟೆಡ್ ರಿಟರ್ನ್ ಆಫ್ ಸ್ಟಾಕ್ ಎಕ್ಸ್ ಇಂಟು ಪ್ರೊಬ್ಯಾಬಿಲಿಟಿ ಮಾಡಿದ್ರೆ ವಿ ವಿಲ್ ಗೆಟ್ ದ ಸಮ್ ಆಫ್ RX ಇಂಟು ಪ್ರೊಬ್ಯಾಬಿಲಿಟಿ ಮಾಡಿದ್ರೆ ವಿಲ್ ಗೆಟ್ ದಿ ಎವರೇಜ್ ರಿಟರ್ನ್. ಆ ಎವರೇಜ್ ರಿಟರ್ನ್ ಅನ್ನ ನಾವು ಇಲ್ಲಿ ತಗೋತೀವಿ. ದೆನ್ ನೆಕ್ಸ್ಟ್ RX ಮೈನಸ್ RX ಬಾರ್ ಹೋಲ್ ಸ್ಕ್ವಯರ್. RX minus RX bar whole square into probability. ಸೊ ನೋಡಿ, ಇಂಟ್ರೆಸ್ಟಿಂಗ್ ಇದೆ ಅಲ್ಲ. ಇವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರ್ಬೋದು. ಇದರ ಬಗ್ಗೆ ಆಲ್ರೆಡಿ ನಾನು ಸ್ವಲ್ಪ ಇಂಟ್ರಡಕ್ಷನ್ ಒಂದು ಕ್ಲಿಯರ್ ಆಗಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟೆಪ್ಸ್ ಗಳು, ಅದರ ಫಾರ್ಮುಲಾಸ್ ಆಲ್ರೆಡಿ ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನ ನೋಡಿ. ಇದನ್ನು ಕೂಡ ನಿಮಗೆ ಮತ್ತಿಷ್ಟು ಈಸಿಯಾಗಿ ಹೆಲ್ಪ್ ಆಗುತ್ತೆ. ಅದು ಪ್ಲಸ್ ಇದು ನೀವು ಎರಡೂ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಈಗ ನೋಡ್ರಿ, RX ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲಿ ನಾವು ಸಪರೇಟ್ ಆಗಿ ಕಂಡುಹಿಡಿಬೇಕು. ಯಾಕಂದ್ರೆ ಶಂಕರ್ ಅಂತಕ್ಕಂತ ಒಬ್ಬ ಇನ್ವೆಸ್ಟರ್ಗೆ ಸ್ಟಾಕ್ ಎಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಏನು ಸ್ಟಾಕ್ ವೈ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ಅನ್ನೋ ನಿರ್ಧಾರಕ್ಕೆ ಬರಲಿಕ್ಕೆ ಸಪರೇಟ್ ಆಗಿ ಕಂಡುಹಿಡಿಬೇಕು. ಓಕೆ, ಸೊ ನೋಡಿ, ಈಗ RX ಇಂಟು ಪ್ರೊಬ್ಯಾಬಿಲಿಟಿ. RX ಇಲ್ಲಿದೆ -10 ಇಂಟು 0.10 ಮಾಡಿದ್ರೆ ಎಷ್ಟು ಬರುತ್ತೆ? ಅದೇ ಇದೆಯಲ್ಲ, RX ಇಂಟು ಪ್ರೊಬ್ಯಾಬಿಲಿಟಿ ಅಂದ್ರೆ -10 ಇಂಟು 0.10. ಲೆಟ್ ಮಿ ಕ್ಯಾಲ್ಕುಲೇಟ್. ಸೊ ನಿಮಗೆ ಕೇಳಿಕ್ ಆಗೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಡೈರೆಕ್ಟ್ಲಿ ಕಮ್ಯುನಿಕೇಟಿಂಗ್ ಯು, ಬಿಕಾಸ್ ಇಟ್ ಇಸ್ ಎ ರೆಕಾರ್ಡಿಂಗ್ ವಿಡಿಯೋ ಕ್ಲಾಸ್. ಸೊ ಹಾಗಾಗಿ ನಿಮ್ಲಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಐ ಕೆನಾಟ್ ಅಲ್ಲ. ಸೊ ಅದಕ್ಕೆ ಲೆಟ್ ಮಿ ಕ್ಯಾಲ್ಕುಲೇಟ್. ಸೊ ನೋಡಿ, ಮೈನಸ್ ಇದು 10 ಇಂಟು 0.10. So what is the answer we will get? -1, right? ಇಲ್ಲಿ -1 ಬರುತ್ತೆ. -1 ಇಲ್ಲಿ ಬರುತ್ತೆ. Then ನೆಕ್ಸ್ಟ್ ನೋಡಿ, 0.025 ಮಾಡಿದ್ರೆ 0, ವಿಲ್ ಗೆಟ್ ಆನ್ಸರ್ 0. 10 into 0.40. Yes. Ten into
0.40 ಮಾಡಿದ್ರೆ we get 4. So 20 into 0.20. 20 into 0.20. 4 ಎರಡಲ್ಲಿ 4. Yes, 4. Then next 30 into 0. ನೋಡಿ ನೀವು ಕೂಡ ಈ ವಿಡಿಯೋ ನೋಡ್ತಾ ನೋಡಿ ಚೆಕ್ ಮಾಡ್ಕೊಡ್ರಿ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. 30 into 0.05, 1.5. minus 1, 0, 4, 4, 1.5. ಓಕೆ, ಸೊ ನಮಗೆ ಈ ಕಾಲಮ್ ಬಹಳಷ್ಟು ಮುಖ್ಯ. ಯಾಕಂತಂದ್ರೆ ಆರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಬಾರ್ ಮೀನ್ಸ್ ಎವರೇಜ್ ರಿಟರ್ನ್. ಈ ಎವರೇಜ್ ರಿಟರ್ನ್ ನಮಗೆ ಇಲ್ಲಿ ಸಿಗುತ್ತೆ ಟೋಟಲ್. ಸೊ ಅದಕ್ಕೆ ನಾವು ಇದನ್ನ ಲೆಟ್ ಅಸ್ ಕ್ಲೋಸ್. ಸೊ ಇದಕ್ಕೆ ಆರ್ ಎಕ್ಸ್ ಬಾರ್ ಅಂತ ಕರೆಯೋಣ. ಈಕ್ವಲ್ ಟು ಎಷ್ಟಾಗುತ್ತೆ? 4 + 4 8, 8 + 8 ನಲ್ಲಿ -1 ತೆಗೆಯೋಣ 7. ಸೊ 7 + 1.5. ಸೊ 8.5 ಈಸ್ ಅವರ್ RX ಬಾರ್. ಇಲ್ಲಿ ಬೇಕಾಗ್ತದೆ ನಮಗೆ RX ಮೈನಸ್ RX ಬಾರ್ ಅಂತ ಬೇಕಲ್ಲ. ಸೊ ಅದಕ್ಕೆ ಅಲ್ಲಿ ನಮಗೆ ಬೇಕಾಗ್ತದೆ. ಸೊ ಲೆಟ್ ಮೀ ಅದು ಎಷ್ಟಾಗುತ್ತೆ ನೋಡಿ, 8.50 ರೈಟ್. ಓಕೆ, ಈಗ ಸೊ ಲೆಟ್ಸ್ RX minus RX bar. RX bar ಅಂತಂದ್ರೆ don't get confused. RX bar means average return. Already we have calculated this. We have found it. RX bar equal to 8.50. So let's RX minus RX bar. ಅಂದ್ರೆ RX ಎಷ್ಟಿದೆ ಇಲ್ಲಿ? -10 minus 8.50 ಅಂದ್ರೆ ಎಷ್ಟು ಬರುತ್ತೆ ಸರ್? -10 ನೋಡಿ, 10 minus 8.5. ನೋಡ್ರಿ, ನಾವು ಯಾವಾಗಲೂ 10 minus 8.5 ಮಾಡಿದ್ರೆ 1.5 ಬರ್ತಾ ಇದೆ. ಆ ತರ ಮಾಡಬಾರ್ದು. ಇಲ್ಲಿ ನೋಡ್ರಿ, -10 ಈ ತರ, -10 minus 8.50 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಂದ್ರೆ 10 plus 8.50 ಎಷ್ಟಾಗುತ್ತೆ? 18.50. ದೆನ್ 0 minus 8.50 equal to ಎಸ್. ಇದರ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ -8.50. ಕರೆಕ್ಟಾ? ಯಾಕಂದ್ರೆ 0 ಅಂದ್ರೆ ಇದು ಕಡಿಮೆ ಇದೆ, ಮೈನಸ್ ಜಾಸ್ತಿ ಇದೆ. ಅಂದ್ರೆ -8.50. ಮೇಲೆ ನಾನು ಪ್ಲಸ್ ಬರ್ತಿದ್ದೀನಿ. ಇಸ್ ಇಟ್ ಕರೆಕ್ಟ್? ನೋ. 18.50 ಇಟ್ ಈಸ್ ಆಲ್ಸೋ ಮೈನಸ್. ಇದು ಮೈನಸ್ ನಲ್ಲಿ ಬರುತ್ತೆ. ಓಕೆ, ಎರಡು ಮೈನಸ್ ನಲ್ಲೇ. -18.50 -8.50.
then next 10 minus 8.50. So 10 minus 8.50 ಮಾಡಿದ್ರೆ 1 ಪಾಯಿಂಟ್ ನೋಡಿ, 10 minus 8.50 ಮಾಡಿದ್ರೆ we will get plus 1.50. then the next 20 minus, correct ಅಲ್ಲ, 20 minus 8.50 ಮಾಡಿದ್ರೆ ನೋಡಿ, 20 minus 8.50 ಮಾಡಿದ್ರೆ so we will get 11.50. last 30 minus 8.50 ಮಾಡಿದ್ರೆ 30 minus 8.50 ಮಾಡಿದ್ರೆ we will get, so 30 minus 8.50 ಮಾಡಿದ್ರೆ we will get, yes ಅದರದ್ದು ಡೆಪೋಸಿಟ್ ಅಂದ್ರೆ ಡಬಲ್ 21.50. ಇವೆಲ್ಲ ಪ್ಲಸ್ ನಲ್ಲಿ, ಎರಡು ಮೈನಸ್ ನಲ್ಲಿ ಇದೆ. ಓಕೆ, ನಮಗೆ ಇಲ್ಲಿಂದ ಸೊಲ್ಯೂಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ RX ಇಂಟು ಪ್ರೊಬಬಿಲಿಟಿ. ಸೊ ಈಗ RX ಮೈನಸ್ RX ಬಾರ್ ಆಯ್ತು. ಈಗ ಇಲ್ಲಿ ಇದೆ ನೋಡ್ರಿ ಮುಖ್ಯ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡ್ಲಿಕ್ಕಾಗ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡಿಡ್ಲಿಕ್ಕಾಗ್ಲಿ ಈ ಕಾಲಮ್ ಇಂದಾನೆ ನಮಗೆ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ವೇರಿಯನ್ಸ್ ಅಂತೀವಲ್ಲ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಸೊ ನೋಡಿ ಇಲ್ಲಿ ಏನ್ ಮಾಡೋಣ, RX ಮೈನಸ್ RX ಬಾರ್ ಅದೊಂದು ಹೋಲ್ ಸ್ಕ್ವೇರ್ ಮಾಡೋಣ. ಅಂದ್ರೆ ಇಲ್ಲಿದೆ ನೋಡಿ, ಈಗ ಆಲ್ರೆಡಿ ಇಲ್ಲಿ ಆನ್ಸರ್ ಬಂದಿದೆ, ಮೈನಸ್ 18.50 ಇದೆ. ಮೈನಸ್ 18.50ಗೆ ಹೋಲ್ ಸ್ಕ್ವೇರ್. ಸೊ ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ ಅಂತಂದ್ರೆ 18.5 into 18.5 342.25 342.25 isn't it? ಸೊ ಅಂದ್ರೆ ನೋಡಿ, ಅಂದ್ರೆ ಇದಕ್ಕೆ ನಾವು ಈಗ ಇಂಟು ಪ್ರೊಬಬಿಲಿಟಿ ಎಷ್ಟಾಗುತ್ತೆ, ನೀವು ಕನ್ಫ್ಯೂಸ್ ಆಗಬೇಡಿ. ಇದು ನಾನು ಹೇಗೆ ಮಾಡಿದೆ ಅಂತಂದ್ರೆ ಮೈನಸ್ 18.50 ಬೇಕಾದ್ರೆ ಇಲ್ಲಿ ನಾನು ಬರೆದು ಬಿಡ್ತೀನಿ ನೀಟಾಗಿ ಗೊತ್ತಾಗ್ಲಿಕ್ಕೆ. ಮೈನಸ್ 18.50 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ರೀ? ಎಸ್, ಈಗ ತಾನೇ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಲ್ಲ, 342.25 342.25 ಮೈನಸ್ 18.50 ಹೋಲ್ ಸ್ಕ್ವೇರ್ ಎಷ್ಟು ಆನ್ಸರ್ ಬರ್ತಾ ಇದೆ? 342.25. ಸೊ ಇದು ಎಷ್ಟು ಮುಗೀತು? ಇದು ಮುಗೀತು ಈಗಷ್ಟೇ. RX ಮೈನಸ್ RX ಬಾರ್ ಹೋಲ್ ಸ್ಕ್ವೇರ್ ಆಯ್ತು. ಅದರ ಆನ್ಸರ್ ಎಷ್ಟು? RX ಮೈನಸ್ RX ಬಾರ್ ಹೋಲ್ ಸ್ಕ್ವೇರ್ ಆನ್ಸರ್ 342.25. ಏನೋ ಒಂದು ಉಳಿತು ನಮಗೇನು? ಇಂಟು ಪ್ರೊಬ್ಯಾಬಿಲಿಟಿ. ಇಂಟು ಪ್ರೊಬ್ಯಾಬಿಲಿಟಿ ಮಾಡಬೇಕು ಅಂತಂದ್ರೆ ಆಲ್ರೆಡಿ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಇಂಟು ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಸೊ ಇಂಟು ಪ್ರೊಬ್ಯಾಬಿಲಿಟಿ ಎಸ್ 0.10. ಸೊ ವಾಟ್ ಈಸ್ ದ ಆನ್ಸರ್ ನೋಡಿ. ನೋಡ್ಲಿಕ್ಕೆ ಯು ಆರ್ ನಾಟ್ ಆನ್ಲೈನ್ ಆರ್ ಎಲ್ಸ್ ಲೈವ್, ಇವನು ನಾನೇ ನೋಡ್ಬೇಕಾಗ್ತದೆ. 342.25 ಇಂಟು 0.10 34.225 34.225
34.225. ಓಕೆ, ದೆನ್ ಈಗ ನೆಕ್ಸ್ಟ್ ಮೈನಸ್ ನೋಡಿ, ಮೈನಸ್ 8.50 ಹೋಲ್ ಸ್ಕ್ವೇರ್ ಆನ್ಸರ್ ಎಷ್ಟು ಬರುತ್ತೆ? ಲೆಟ್ ಮಿ ಕ್ಯಾಲ್ಕುಲೇಟ್. ಸೊ 8.50 ಇಂಟು 8.50 ಎಷ್ಟು ಬರ್ತದೆ ಅಂದ್ರೆ 72.25. ಇದಕ್ಕ ಇದು ಯಾವ್ದಾಯ್ತು? 72.25 RX ಮೈನಸ್ RX ಬಾರ್ ಹೋಲ್ ಸ್ಕ್ವೇರ್ ಅಂದ್ರೆ ಇದರ ಅರ್ಥ ಮೈನಸ್ 8.50 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ಆನ್ಸರು? 72.25. ಈಗ ಇಂಟು ಪ್ರೊಬಬಿಲಿಟಿ ಮಾಡಬೇಕಲ್ಲ. ಪ್ರೊಬಬಿಲಿಟಿ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ಪ್ರಾಬ್ಲಮ್. ಎಷ್ಟಿದೆ? ಇಟ್ಸ್ ಪ್ರೊಬಬಿಲಿಟಿ 0.25 ಇದೆ. 0. into probability 0.25. What is the answer? So answer ನೋಡಿ, ಆನ್ಸರ್ ನೋಡಿ 72.25 into 0.25 ಅಂದ್ರೆ 18.06 ಬರ್ತಾ ಇದೆ. 18.06 ಆನ್ಸರ್. Then next 1.50 whole square ಆನ್ಸರ್ ಎಷ್ಟು ಬರುತ್ತೆ? ಈಸಿ. 1.50 into 1.50 equal to ನೋಡಿ 1.50 into 1.50 equal to 2.25 ಆನ್ಸರ್ ಬರ್ತಾ ಇದೆ. ಇಂಟು ಪ್ರೊಬಬಿಲಿಟಿ ಆಲ್ರೆಡಿ ಇಟ್ ಇಸ್ ಗಿವನ್ ಇನ್ ಪ್ರಾಬ್ಲಮ್. ಪ್ರೊಬಬಿಲಿಟಿ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾರೆ. ಸೊ ಎಷ್ಟು ಪ್ರೊಬಬಿಲಿಟಿ ಇದೆ ಅಂತಂದ್ರೆ 0.40 ಇದೆ. 0.40 ಇದೆ ಅಂತಂದ್ರೆ, so let me calculate 2.25 into 0.40 ಮಾಡಿದ್ರೆ we'll get ಎಷ್ಟು ಆನ್ಸರ್ ಬರುತ್ತೆ ಅಂದ್ರೆ 0.90. 0.90. Then next 11.50. 11.50 whole square ಏನಾಗುತ್ತೆ? ನೋಡ್ರಿ 11.50 whole square. 11.50 into 11.50 132.25 not 5 25 into probability ಎಷ್ಟಿದೆ ಪ್ರಾಬ್ಲಮ್ ನಲ್ಲಿ? ಸೊ probability 0.20 ಇದೆ. ಸೊ ವಾಟ್ ಈಸ್ ದ ಆನ್ಸರ್? ಸೊ ನೋಡ್ರಿ 132.25 into probability ಎಷ್ಟಿದೆ? 0.20 ಅಂದ್ರೆ 26.45. 26.45. Then next ಲಾಸ್ಟ್ ಒಂದು ಉಳಿತು 20 RX minus RX bar whole square ಅಂದ್ರೆ 21.50 whole square ನೋಡ್ಬೇಕು ಇವಾಗ. ಸೊ 21.50 whole square ಎಷ್ಟು ಬರ್ತಾ ಇದೆ ಆನ್ಸರು? ಸೊ ಲೆಟ್ ಮಿ ಕ್ಯಾಲ್ಕುಲೇಟ್. 21.50 into 21.50 ಎಷ್ಟು ಬರ್ತಾ ಇದೆ? 462.
462.25 into what is the probability? Already it is given in problem. ನೋಡಿ ಅದೇ ಎಷ್ಟಿದೆ probability ಅಂದ್ರೆ let me know 0.05. 0.05. What is the answer? 462.25 into 0.05. 23.11. 23.11. So 23.11. Okay. ಓಕೆ, ಈಗ ಟೋಟಲ್ ಮಾಡೋಣ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನು ಕಂಡುಹಿಡಲಿಕ್ಕೆ ನಮಗೆ ಸೊ ಈ ಕಾಲಮ್ ಅನ್ನ ಬಹಳ ಮುಖ್ಯ ಆಗ್ತದೆ. ವಾಟ್ ಈಸ್ ದ ಟೋಟಲ್ ಸಮ್ ಆಫ್, ಅದನ್ನು ಬರೀಬೇಕು ನಾವೀಗ. ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಅಂತ ಕರಿತೀವಿ ಇದನ್ನು. ಎಕ್ಸ್ಪೆಕ್ಟೆಡ್ ವೇರಿಯನ್ಸ್, ಎಕ್ಸ್ಪೆಕ್ಟೆಡ್ ವೇರಿಯನ್ಸ್. ಓಕೆ, ವಾಟ್ ಈಸ್ ದ ಟೋಟಲ್? 1 2 3 4 5 ಇವೇನು ರೆಡ್ ನಲ್ಲಿ ಬರೆದಿದ್ದೇನಲ್ಲ ಇವೆಲ್ಲ ಟೋಟಲ್ ಮಾಡಬೇಕು. ಎಸ್, ಲೆಟ್ ಮಿ ಕ್ಯಾಲ್ಕುಲೇಟ್. ನಿಮಗಂತೂ ಹೇಳಿಕ್ಕಾಗೋದಿಲ್ಲ ಬಿಕಾಸ್ ವಿ ಆರ್ ನಾಟ್ ಡೈರೆಕ್ಟ್ಲಿ ಕಮ್ಯುನಿಕೇಟೆಡ್. ಸೊ ನೋಡಿ, ಇವೇನು ನಾನು ರೌಂಡ್ ಹಾಕಿದ್ದೀನಲ್ಲ ಅವೆಲ್ಲ ಟೋಟಲ್ ಕೂಡಿಸ್ಬೇಕು. ಅದಕ್ಕೆ ಏನಂತ ಕರಿತೀವಿ? ಬಂದಿದ್ದು ಟೋಟಲ್ ಮಾಡಿದ್ಮೇಲೆ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್. ಇದು ಏನು? ಎವರೇಜ್ ರಿಟರ್ನ್. ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಆನ್ಸರ್ ಎಷ್ಟು ಬರ್ತಾ ಇದೆ ನೋಡಿ, 34.225 ಪ್ಲಸ್ 18.06 ಪ್ಲಸ್ 0.90 ಪ್ಲಸ್ 26.45 ಪ್ಲಸ್ 23.11. So 102.745. 102.745 ಆನ್ಸರ್ ಬರ್ತಾ ಇದೆ. ಇದು ಏನಂದ್ರೆ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್. ಓಕೆ, ಈಗ ನೀವು ಅನ್ಬೋದು ಸರ್ ಇಷ್ಟೆಲ್ಲ ನಾವು ಕಂಡು ಹಿಡಿದಿವಿ, ಓಕೆ ಒಪ್ಕೊಳ್ಳೋಣ, ಆದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅದು ಬೇಕಲ್ಲ ಸರ್. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅದು ಯಾವುದು ನಮಗೆ ಹೇಳಿ ಅಂತಂತಂದ್ರೆ, ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ಯಾವುದು ಅಲ್ಲ, ಇದನ್ನೇ ನಾವು ಅಂತೀವಿ RX ಇಂಟು ಪ್ರೊಬ್ಯಾಬಿಲಿಟಿ. ಸೊ ನೀವು ಸ್ಟಾಕ್ ಎಕ್ಸ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಆನ್ಸರ್ ಅಂತಂದ್ರೆ ದ ಆನ್ಸರ್ ಈಸ್ 8.50. ನೀವು ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಸ್ಟಾಕ್ ಎಕ್ಸ್ ಆನ್ಸರ್ 8.50. ಬೇಕಾದ್ರೆ ನೀವು ಅದನ್ನ ಕೆಳಗಡೆ ಬರ್ಕೊಳ್ಬಹುದು. ಎಕ್ಸ್ಪೆಕ್ಟೆಡ್ ಫಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅದರ ಆನ್ಸರ್ ಎಷ್ಟಪ್ಪ ಅಂತಂದ್ರೆ ಅದನ್ನ ರೆಡ್ ನಲ್ಲಿ ಬರೆಯೋಣ. ಎಷ್ಟು ಹೇಳ್ರಿ? 8.50. ಎಸ್,
ದಿಸ್ ಈಸ್ ದಿ ಎಕ್ಸ್ಪೆಕ್ಟೆಡ್ ರಿಟರ್ನ್. ಇದೇ ನಮಗೆ ಕಂಡುಹಿಡಬೇಕಾಗಿತ್ತಲ್ಲ, ಇಲ್ಲಿದೆ ನೋಡಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿ ಅಂತ ಕೇಳಿದ್ರು ಅವರು. ಕಂಪ್ಲೀಟ್ ಕಂಡುಹಿಡಿದೀವ ನೋ, ಬರೇ ನಾವು ಸ್ಟಾಕ್ ಎಕ್ಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿದೀವಿ, ಇನ್ನು ಸ್ಟಾಕ್ ವೈದ್ ಕಂಡುಹಿಡಿಬೇಕು. ಅಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಷ್ಟೇ ಕಂಡುಹಿಡಿದೀವಿ ಸ್ಟಾಕ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ನೂ ಕಂಡುಹಿಡಿದಿಲ್ಲ. ಸೊ ಇದಾದ್ಮೇಲೆ ನಾವು ಫೈಂಡ್ ಔಟ್ ಮಾಡೋಣ. 8.50 ಆಯ್ತು. ಈಗ ಎರಡನೇದ್ದು ಏನ್ ಕೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿದೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ ಟು, ಎಸ್ ವೆರಿ ಸಿಂಪಲ್ ಫಾರ್ಮುಲಾ ಯೂಶುವಲಿ ವಿ ಯೂಸ್. ಏನಂತಂದ್ರೆ ಸ್ಕ್ವಾರ್ ರೂಟ್ ನಲ್ಲಿ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಅನ್ನ ಮಾಡಬೇಕಂದ್ರೆ ರೂಟ್ ತೆಗಿಬೇಕು, ಸ್ಕ್ವಾರ್ ರೂಟ್ ತೆಗಿಬೇಕು, ಏನು ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಅನ್ನು. ಸೊ ಅದಕ್ಕೆ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಅಂತಂದ್ರೆ ಬಹಳ ಸಿಂಪಲ್ ಇದೆ ನೋಡಿ. ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಎಷ್ಟು ಸಿಂಪಲ್ ಇದೆ ಅಲ್ಲ ಸರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರೆದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಅನ್ನ ರೂಟ್ ತೆಗಿಬೇಕಂತ ಹೇಳ್ತಾ ಇದ್ದೀರಿ, ಸ್ಕ್ವಾರ್ ರೂಟ್ ಅನ್ನ ತೆಗಿಬೇಕಂತ ಹೇಳ್ತಾ ಇದ್ದೀರಿ, ಇಸಂಟ್ ಇಟ್? ಸೊ 102.745 ಗೆ ನೀವು ಅದನ್ನ ರೂಟ್ ತೆಗೆದ್ರೆ ಆನ್ಸರ್ ಎಷ್ಟು ಬರುತ್ತೆ? ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಇಸ್ ನಥಿಂಗ್ ಬಟ್ ರಿಸ್ಕ್. ರಿಟರ್ನ್ 8.50, ರಿಸ್ಕ್ ಎಷ್ಟಿದೆ ನೋಡಿ. ಸೊ ನೋಡಿ 102.745 102.745. So let me calculate. Scientific calculator ಬೇಕಾಗುತ್ತೆ. Okay, root 102.745. 102.745. So answer is 10.13. Yes, 10.13. Round figure ಮಾಡಿದ್ರೆ 14. 10 ಪಾಯಿಂಟ್ ಇದು ಬರೀತಾ ಇದ್ದೀನಿ. not 2.745 ಇದ್ರದ್ದು ರೂಟ್ ಸ್ಕ್ವೇರ್ ರೂಟ್ ತೆಗೆದ್ಮೇಲೆ ವಾಟ್ ಇಸ್ ದ ಆನ್ಸರ್ ಅಂದ್ರೆ 10.14 is the answer. 10.14. Okay, I hope so dear students, ನಿಮ್ಮೆಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಎಷ್ಟು ಈಸಿ ಇದೆಯಲ್ಲ ಸರ್, ಬಹಳ ಸಿಂಪಲ್ ಇದೆಯಲ್ಲ. ಅಲ್ಲಲ್ಲ ತಡೀರಿ, ಇನ್ನೂ ಮುಗ್ದಿಲ್ಲ. ಸೊ ಇದು ಕೇವಲ ಸ್ಟಾಕ್ ಎಕ್ಸ್ ದು ನೀವು ಏನೇನು ಕಂಡುಹಿಡಿದ್ರಿ? ಎಕ್ಸ್ಪೆಕ್ಟೆಡ್ ರಿಟರ್ನ್ ಇಲ್ಲಿದೆ ನೋಡ್ರಿ, ಇದೇ ಕಾಲಮ್. ಅಂದ್ರೆ ನೀವು ಅನ್ಬಹುದು ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್? ನಾ ಆಲ್ರೆಡಿ ಈ ಹಿಂದ್ಗಡೆ ಒಂದು ರಿಸ್ಕ್ ರಿಟರ್ನ್ ಚಾಪ್ಟರ್ ಇಂಟ್ರಡಕ್ಷನ್ ಕೊಡುವಾಗ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಹ್ಯಾಂಗ್ ಕಂಡುಹಿಡಿಯಬೇಕು, ವಾಟ್ ಈಸ್ ದ ಫಾರ್ಮುಲಾ ಅನ್ನೋದು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಇಲ್ಲಿದೆ ನೋಡ್ರಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? ಎಸ್, ಇಲ್ಲಿ ಇಲ್ಲ ಆದ್ರೆ ನೋಡಿ, ಇಲ್ಲ ಆದ್ರೆ ಏನಂತೀವಿ ನಾವು? ಆರ್ ಎಕ್ಸ್ ಇಂಟು ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ದೀವಿ. ಇಸ್ ಇಟ್? ಸೊ ಕಾಮನ್ ಆಗಿ ಸೊ ನಾವು ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ಪ್ರೊಬ್ಯಾಬಿಲಿಟಿ ಅಂತೂ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕು.
ಅದೊಂದು ಫೈಂಡ್ ಔಟ್ ಮಾಡೋಣ ಈಗ. ಸೊ ಈಗ ಆರ್ ಎಕ್ಸ್ ಆಯ್ತಲ್ಲ, ಅದನ್ನೇ ಆರ್ ವೈ ಮಾಡೋಣ ಈಗ. ಲೆಟ್ಸ್ ಕ್ಯಾಲ್ಕುಲೇಟ್. ಸೊ ಇಷ್ಟು ಮಾತ್ರ ಅದನ್ನ ನೀವು ಫಾರ್ಮುಲಾ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ರಿ. ಸೊ ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ಏನು ರಿಟರ್ನ್ ಕೊಟ್ಟಿರ್ತಾರೆ ಆ ಸ್ಟಾಕಿನ ರಿಟರ್ನ್ ಇಂಟು ಪ್ರೊಬಬಿಲಿಟಿ ಮಾಡಿದ್ರೆ ವಿ ವಿಲ್ ಗೆಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್. ಎಸ್, ಲೆಟ್ಸ್ ಕ್ಯಾಲ್ಕುಲೇಟ್. ಈಗ ಸ್ಟಾಕ್ ವೈ ಮಾಡೋಣ. ನಮ್ಮ ಸ್ಟಾಕ್ ವೈ ಇಲ್ಲಿ ಚೇಂಜ್ ಮಾಡ್ತಾ ಹೋಗೋಣ. ಇಲ್ಲ, ಸ್ಟಾಕ್ ವೈ. ಸೊ ಸ್ಟಾಕ್ ವೈ ಇದೆಲ್ಲ ಆರ್ ಎಕ್ಸ್ ಇದ್ದಿದ್ದು ಆರ್ ವೈ ಬಾರ್, ಆರ್ ವೈ ಮೈನಸ್ ಆರ್ ವೈ ಬಾರ್ ಇಂಟು ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿಗಳೆಲ್ಲ ಚೇಂಜ್ ಆಗ್ತದೆ, ಯಾಕಂತಂದ್ರೆ ಪ್ರೊಬ್ಯಾಬಿಲಿಟಿ ಅಂತೂ ಸೇಮ್ ಇದೆ, ಬಟ್ ಎಸ್ಟಿಮೇಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಚೇಂಜ್ ಇರೋದ್ರಿಂದ ಲೆಟ್ಸ್ ಟೇಕ್ ದಟ್ ಒನ್. ಇಲ್ಲಿ ಎಷ್ಟಿದೆ ಅಂತಂದ್ರೆ 0.5010152025. ಓಕೆ, ಲೆಟ್ಸ್ ಇದನ್ನೆಲ್ಲ ಅಳಿಸ್ಬಿಡೋಣ. ಬಿಕಾಸ್ ಎಸ್ಟಿಮೇಟೆಡ್ ರಿಟರ್ನ್ ಬೇರೆ ಇದೆ. ಸ್ಟಾಕ್ ವೈಡ್ ಎಸ್ಟಿಮೇಟೆಡ್ ರಿಟರ್ನ್ 0.10152025 ಈ ತರ ಕೊಟ್ಟಿದ್ದಾನೆ. ಇವಂತೂ ಕಾಮನ್ ಆಗಿ ಪ್ರೊಬಬಿಲಿಟಿ ಅಂತೂ ಎರಡಕ್ಕೂ ಸೇಮೇ ಬರ್ತಾ ಇದೆ. ಸೊ ಪ್ರೊಬಬಿಲಿಟಿ ಆಫ್ಟರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಷ್ಟು ಬರ್ತಾ ಇದೆ. ಈಗ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, 10%, 25% ಕೊಟ್ಟಿರೋದು. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ತರ ನಾವು ಮಾಡ್ಕೊಂಡಿರೋದು 0.40, then 0.20, then 0.05, 0.05. ಓಕೆ, ಈಗ ನೋಡಿ ಇಲ್ಲಿ ಚೇಂಜ್ ಆಗ್ತದೆ. ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಕಂಡುಹಿಡಿಬೇಕು ಈಗ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಫಾರ್ಮುಲಾ ಏನಿದೆ? ಎಸ್ಟಿಮೇಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಇಂಟು ಪ್ರೊಬ್ಯಾಬಿಲಿಟಿ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ. ಸೊ ಅದಕ್ಕೆ ಈಗ ಆನ್ಸರ್ ಎಷ್ಟು ಬರುತ್ತೆ? ಇವೆರಡಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನಾವು. ಸೊ 0.5 ಇಂಟು 0.10, ಲೆಟ್ ಮಿ ಕ್ಯಾಲ್ಕುಲೇಟ್. 5 ಬರುತ್ತೆ ಆನ್ಸರ್, isn't it? 0.5 ಅಂದ್ರೆ 5 ಇಂಟು 0.10. No. 5 into 0.10. 5 into 0.10 ಅಂದ್ರೆ no, not 0.5, not 5 answer, 0.5. Okay, so 5 into 0.10 ಮಾಡಿದ್ರೆ 0.5 ಬರ್ತಾ ಇದೆ. Then next 10 into 0.25 ಮಾಡಿದ್ರೆ 2.5. 15 into ನೋಡಿ 15 into 0.40 ಅದೇ ಇದೆ. ಆರ್ ವೈ ಇಂಟು ಪ್ರೊಬ್ಯಾಬಿಲಿಟಿ ಅಂದ್ರೆ ಇದು ಆರ್ ವೈ, ಇದು ಪ್ರೊಬ್ಯಾಬಿಲಿಟಿ, ಇವೆರಡಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈಗ ಥರ್ಡ್ ಮಾಡ್ತಾ ಇದ್ದೀವಿ. 15 into 0.40, 0.406. ನೋಡಿ, ನಮಗೆ ಈ ಕಾಲಮ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿಬೇಕಲ್ಲ. ದೆನ್ ಫೋರ್ತ್ ಒನ್ 20 into 0.20, 4. ಅದು ಕರೆಕ್ಟ್ ಬರ್ತಾ ಇದೆ. ಎಸ್. ದೆನ್ 25 into 0.05, 1.25. ಸೊ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ ಆನ್ಸರ್ ಚೇಂಜ್ ಬರ್ತಾ ಇದೆ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್. 0.5 plus 2.5
plus 6 plus 4 plus 1.25 14.25 ಬರ್ತಾ ಇದೆ. ನೀವು ಅಬ್ಸರ್ವ್ ಮಾಡಿ, ಇದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ಎಕ್ಸ್ ಆಯ್ತಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಆಯ್ತು. ಈಗ ನಾವು expected return of ಇಲ್ಲಿ ಬರಿತಾ ಇದೀನಿ. ಸೊ expected return of stock Y. So what is the answer? ಇಲ್ಲಿದೆ ನೋಡಿ 14.25 ಆನ್ಸರ್ ಬರ್ತಾ ಇದೆ. ನಾವು ಸ್ಟಾಕ್ ವೈದು ಕೂಡ ಕಂಡು ಹಿಡಿದೀವಿ. ಸೊ ಇಲ್ಲಿ ನೋಡ್ರಿ, ಎರಡಕ್ಕೂ ವ್ಯತ್ಯಾಸ ನೋಡ್ರಿ. ಸ್ಟಾಕ್ ಎಕ್ಸ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿ ಇದೆನಾ, ಏನು ಸ್ಟಾಕ್ ವೈದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿ ಇದೆ? ಸ್ಟಾಕ್ ಎಕ್ಸ್ದು ಕಡಿಮೆ ಇದೆ ಎಕ್ಸ್ಪೆಕ್ಟೆಡ್ ರಿಟರ್ನ್, ಸ್ಟಾಕ್ ವೈದು ಎಕ್ಸ್ಪೆಕ್ಟೆಡ್ ರಿಟರ್ನ್ 14.25 ಇದೆ. ಸೊ ಹಾಗಿದ್ರೆ ನಾವು ಸಜೆಸ್ಟ್ ಮಾಡ್ಬಿಡ್ತೀವಿ ಸರ್, ಸ್ಟಾಕ್ ವೈ ನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಶಂಕರ್. ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕಲ್ಲ, ಅಲ್ಲಿ ಏನಾದ್ರೂ ಜಾಸ್ತಿ ಬಂದಿತ್ತಂದ್ರೆ ಸೊ 14.25. ಓಕೆ, 14.25. Then second one, standard deviation of stock Y. ಸೊ ಅದಕ್ಕೆ ನಮಗೆ ಇನ್ನೂ ಇಲ್ಲಿ ಇದು ಚೇಂಜ್ ಆಗಬೇಕಲ್ಲ. ಸೊ ಅದಕ್ಕೆ ಲೆಟ್ಸ್ ಇದನ್ನ ಇದು ಮಾಡೋಣ. RY ಮೈನಸ್ ಓಕೆ. ಸೊ RY ಅಂತಂದ್ರೆ ಇಲ್ಲಿದೆ 0.05, RY ಬಾರ್ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ 14.25. ಸೊ ಅದಕ್ಕೆ 5 ಮೈನಸ್ 14.25 ಮಾಡಿದ್ರೆ ಮೈನಸ್ 9.25 ಆನ್ಸರ್ ಬರ್ತಾ ಇದೆ. ಮೈನಸ್ 9.25 ಆನ್ಸರ್ ಬರ್ತಾ ಇದೆ. ದೆನ್ ಇದು 10 ನೋಡಿ, 10 ಮೈನಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ 14.25. ಸೊ 10 ಮೈನಸ್ 14.25 ಮಾಡಿದ್ರೆ ಮೈನಸ್ 4.25. ದೆನ್ 15 ಮೈನಸ್ ನೋಡಿ, 15 ಮೈನಸ್ 14.25 ಮಾಡಿದ್ರೆ ಪ್ಲಸ್ 0.75. Then next 20 minus 14.25 ಮಾಡಿದ್ರೆ 5.75. Then next 5.75. Then 25 minus 14.25 ಮಾಡಿದ್ರೆ 10.75. ಓಕೆ. ಸೊ ಈಗ ಇದು ನಾನು ಡೈರೆಕ್ಟ್ ಆನ್ಸರ್ ಇಟ್ಬಿಡ್ತೇನೆ. ಏನಿದು RY ಮೈನಸ್ RY ಬಾರ್ದು ಹೋಲ್ ಸ್ಕ್ವೇರ್ ಮಾಡಬೇಕಲ್ಲ, ಆ ಹೋಲ್ ಸ್ಕ್ವೇರ್ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ತೊಗೊಂಡ್ಬಿಡ್ತೀನಿ ನಾನು. ಸೊ ಡೈರೆಕ್ಟ್ ತಗೊಂಡು ಇಂಟು ಮಲ್ಟಿಪ್ಲಿಕೇಶನ್ ಮಾಡೋದು ಪ್ರೊಬಾಬಿಲಿಟಿ ಜೊತೆ. ಸೊ ನೋಡಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ
ನಾವು ವಾಯ್ದು ನೋಡ್ತಾ ಇದ್ದೀವಿ ಈಗ, ಯಾಕಂದ್ರೆ ಎರಡಕ್ಕೂ ಕಂಪೇರಿಸನ್ ಮಾಡಿ ಯಾವ್ದು ಬೆಟರ್ ಸ್ಟಾಕ್ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ವಿಚ್ ಈಸ್ ದ ಬೆಟರ್ ಸ್ಟಾಕ್ ವಿ ಹ್ಯಾವ್ ಟು ಫೈಂಡ್ ಔಟ್ ನೋ. ಸೊ ಈಗ ಮೈನಸ್ 9.25 ಹೋಲ್ ಸ್ಕ್ವೇರ್ ಇಂಟು ಎಷ್ಟು ಬರ್ತಾ ಇದೆ ನೋಡಿ, ಪ್ರೊಬಬಿಲಿಟಿ ಎಷ್ಟಿದೆ ಅದು ಬರೀತಾ ಹೋಗೋಣ ಮೊದಲೇ ಎಲ್ಲ. minus 4.25 whole square into 0.75 whole square into 5.75 whole square into 10.75 whole square into, so probability, so let me write down 0.10, 0.25, 0.40, 0.20, then 0.05. Okay. So ನೋಡಿ ಆನ್ಸರ್. Okay, 9.25 into 9.25 ಮಾಡಿದ್ರೆ we will get 85.56. 85.56 ಆನ್ಸರ್ ಬರ್ತಾ ಇದೆ. ಅದಕ್ಕೆ ಮತ್ತೆ ನಾವೇನ್ ಮಾಡಬೇಕು, ಇಂಟು 0.10 ಮಾಡಿದ್ರೆ we will get 8.55 ತಗೊಳ್ಬೇಕು ಇಲ್ಲ ಆನ್ಸರ್ 8.55. ದೆನ್ ಇದು ನೆಕ್ಸ್ಟ್ 4.25 into 4.25 ಮಾಡಿದ್ರೆ 18.06 ಬರ್ತಾ ಇದೆ, ಇಂಟು ಪ್ರೊಬಬಿಲಿಟಿ 0.25 ಮಾಡಿದ್ರೆ 4.51 ಆನ್ಸರ್ ಬರ್ತಾ ಇದೆ, 4.51. ದೆನ್ ನೆಕ್ಸ್ಟ್ 0.75 into 0.75 ಅಂದ್ರೆ ಹೋಲ್ ಸ್ಕ್ವೇರ್ ಮಾಡಬೇಕಲ್ಲ, ಸೊ ಅದಕ್ಕೆ 0.75 into 0.75 ಮಾಡಿದ್ರೆ ವಿಲ್ ಗೆಟ್ 0.5625. ಅದಕ್ಕೆ ಮತ್ತೆ ಪ್ರೊಬಬಿಲಿಟಿ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, 0.40. 0.40 ಮಾಡಿದ್ರೆ 0.225, 0.22 ಅಷ್ಟೇ ತಗೊಳ್ಳೋಣ. ದೆನ್ ನೆಕ್ಸ್ಟ್ 5.75 into 0.05 ಮಾಡಿದ್ರೆ ವಿಲ್ ಗೆಟ್ 0.2875 ಬರುತ್ತೆ. ಅದಕ್ಕೆ ಮತ್ತೆ ನಾವು ಇದರದ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0.20, 0.05 ಬರ್ತದೆ ಆನ್ಸರ್. 0. ಒಂದು ನಿಮಿಷ, 5.75 into 5.75. ಇಲ್ಲಿ ಮಿಸ್ಟೇಕ್ ಆಗಿದೆ. 5.75 into 5.75 ಮಾಡಿದ್ರೆ ವಿಲ್ ಗೆಟ್ 33.06 into 0.20. 0.20 ಮಾಡಿದಾಗ ವಿಲ್ ಗೆಟ್ 6.61. 6.61, isn't it? Then next 6.61 ಆದ್ಮೇಲೆ then last one ಅಂದ್ರೆ 10.75. 10.75 ಇದ್ರ ಹೋಲ್ ಸ್ಕ್ವೇರ್ ಅಂದ್ರೆ 10.75 into 10.75 ಮಾಡಿದ್ರೆ ವಿಲ್ ಗೆಟ್ 115.56. 115. No.
115.56 ಇದು ಒಮ್ಮೆ ಡೈರೆಕ್ಟ್ ಆನ್ಸರ್ ಬರೋದಿಲ್ಲ, ಯಾಕಂದ್ರೆ ಅದು ಹೋಲ್ ಸ್ಕ್ವೇರ್ ಮಾಡಿದ್ದಿದೆ. 115.56 ಅದನ್ನ ಇಂಟು ಪ್ರಾಬಬಿಲಿಟಿ ಮಾಡಬೇಕು 0.05. ಸೊ 5.77 ಅಥವಾ ಇದಕ್ಕೆ ರೌಂಡ್ ಫಿಗರ್ ನಾವು ಮಾಡಿಕೊಂಡ್ರೆ 7-8 ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾಕೆ 7-8 ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ 5.7781 ಅಂದ್ರೆ ಮೂರನೇ ಡಿಜಿಟ್ 8 ಇರೋದ್ರಿಂದ ಸೊ ಇದಕ್ಕೆ 7-8 ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಇಲ್ಲಿ ನೋಡ್ರಿ ಇವು ಟೋಟಲ್ ಕೂಡಿಸಿದ್ರೆ ನಮ್ಗೆ ಏನ್ ಬರುತ್ತೆ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್. ಆಲ್ರೆಡಿ ನಾನು ಅವಾಗಲೇ ಈಗ ನೋಡ್ರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಕಂಡುಹಿಡಿಯುವಾಗ ವಿಚ್ ಫಾರ್ಮುಲಾ ಐ ಹ್ಯಾವ್ ಯೂಸ್ಡ್. ಸೊ ರೂಟ್ ತೆಗಿಬೇಕು ಯಾವುದು ಎಕ್ಸ್ಪೆಕ್ಟೆಡ್ ವೇರಿಯನ್ಸ್. ಈಗ ಇಲ್ಲಿ ಆನ್ಸರ್ ನಾವು ನೋಡ್ಬೇಕು ಈಗ. ಸೊ ಸ್ಟಾಕ್ ಎಕ್ಸ್ 102.745 ಆನ್ಸರ್ ಬಂದಿತ್ತು, ಅದಕ್ಕೆ ನಾವೇನ್ ಮಾಡಿದ್ವಿ ರೂಟ್ ತೆಗೆದಿದ್ವಿ. ಸೊ ರೂಟ್ ತೆಗೆದಾಗ ಆನ್ಸರ್ ಎಷ್ಟು ಬಂದಿತ್ತು 10.14. ಸೊ ಅಂದ್ರೆ ಈಗ ಸ್ಟಾಕ್ ವೈದೇನು ಆನ್ಸರ್ ಬರುತ್ತೆ ನೋಡೋಣ. ಇದು 102 ಅದರದ್ದು ಸ್ಟಾಕ್ ಎಕ್ಸ್ ಆಯ್ತು. ಈಗ ಸ್ಟಾಕ್ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಆಫ್ ಸ್ಟಾಕ್ ವೈ ಎಷ್ಟು ಬರುತ್ತೆ ನೋಡೋಣ, ಎಲ್ಲ ಕೂಡಿಸ್ಬೇಕು. ಸೊ 8.55 ಪ್ಲಸ್ 4.51 ಪ್ಲಸ್ 0.22 ಪ್ಲಸ್ 6.61 ಪ್ಲಸ್ 5.78. ಸೊ ಟೋಟಲ್ ಎಷ್ಟು ಬರ್ತಾ ಇದೆ ಅಂತಂದ್ರೆ ಸೊ 25 ಬರ್ತಾ ಇದೆ ನೋಡಿ. 25.67 ಆನ್ಸರ್ ಎಷ್ಟು ಬರ್ತಾ ಇದೆ ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಆಫ್ ಸ್ಟಾಕ್ ವೈ 25.67. 25.67 ಆನ್ಸರ್ ಬರ್ತಾ ಇದೆ ಅಂತಂದ್ರೆ ಸೊ ಈಗ ನೋಡ್ರಿ ಆನ್ಸರ್ ಎಷ್ಟಾಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸಿಯಾಗಿ ಕಂಡುಹಿಡಿಬಹುದಲ್ಲ. ಸೊ ಲೆಟ್ಸ್ ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿದೆ ನೋಡ್ರಿ. ಸ್ಟ್ಯಾಂಡರ್ಡ್ deviation of stock y. ಹಾಕ್ರಿ ಸೂತ್ರ. What is the formula? Already you know that. Expected variance of stock y ಕಂಡುಹಿಡಿತಾ ಇದೀವಲ್ಲ ಇವಾಗ. ಓಕೆ, ಎಕ್ಸ್ಪೆಕ್ಟೆಡ್ ವೇರಿಯನ್ಸ್ ಆಫ್ ಸ್ಟಾಕ್ ವೈ ಎಷ್ಟು ಬಂದಿದೆ ಆನ್ಸರು 25. ರೂಟ್ ತೆಗಿಬೇಕು 25.67 ತೆಗೆದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ ನೋಡಿ. ಸೊ ನೋಡಿ ಒಂದು ನಿಮಿಷ. ಎಸ್ 25.67. ಸೊ ಇದರದ್ದು ತೆಗೆದ್ರೆ ಆನ್ಸರು 5.06 ಬರ್ತಾ ಇದೆ. ಅದನ್ನ ರೌಂಡ್ ಫಿಗರ್ ಮಾಡಿಕೊಂಡ್ರೆ 5.07 ಆಗುತ್ತೆ. 5.07. So this is the answer. ಈಗ ಇಲ್ಲೇ ನೀವು ಅಬ್ಸರ್ವೇಷನ್ ಮಾಡ್ರಿ. ಈಗ ನೀವೇ ಸಜೆಸ್ಟ್ ಮಾಡಿ ಶಂಕರ್ ಅಂತಕ್ಕಂಥವನಿಗೆ, ಅಥವಾ ಅವನೇ ಕಂಡು ಹಿಡಿದಿದ್ದನು ಈ ತರ ಅಂತಂದ್ರೆ, ಅಥವಾ ನಾವು ಕಂಡು ಹಿಡಿದು ಅವನಿಗೆ ಸಜೆಷನ್ ಮಾಡಬೇಕು ಅಂತಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ಎಕ್ಸ್ 8.50 ಇದೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸ್ಟಾಕ್ ವೈ 14.25 ಇದೆ. ಅಂದ್ರೆ 14.25 ಜಾಸ್ತಿ ರಿಟರ್ನ್ ಬರ್ತಾ ಇದೆ ಯಾವ ಸ್ಟಾಕ್ ಇಂದ. ಒಂದು ವೇಳೆ ಸ್ಟಾಕ್ ವಾಯ್ ಅನ್ನ ಸೆಲೆಕ್ಟ್ ಮಾಡಿ ಆ ಸ್ಟಾಕ್ ವಾಯ್ ನಲ್ಲಿ ಏನಾದ್ರೂ ಶಂಕರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬರುತ್ತೆ 14.25. ಸೊ ಒಂದು ವೇಳೆ ಸ್ಟಾಕ್ ಎಕ್ಸ್ ನಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬರುತ್ತೆ ಆ ಸ್ಟಾಕ್ ಇಂದ 8.50%. 8.50% ಜಾಸ್ತಿ ರಿಟರ್ನ್ ಏನಂತ 14.25% ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿ ಬರೋದು ಜಾಸ್ತಿ. ಅಂದ್ರೆ ಇದು ಜಾಸ್ತಿ ಇದೆ ಇನ್ವೆಸ್ಟರ್ಗೆ, ಯಾವುದೇ ಒಬ್ಬ ಇನ್ವೆಸ್ಟರ್. ಸರ್ ತಡೀರಿ,
ರಿಸ್ಕ್ನು ನೋಡ್ಬೇಕಲ್ಲ, ರಿಸ್ಕ್ ಇಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಇದೆ, ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡ್ತೀವಲ್ಲ. ನೋಡ್ರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಅಂದ್ರೆ ಇದರ ಅರ್ಥ ಸ್ಟಾಕ್ ಎಕ್ಸ್ ನಲ್ಲಿ ರಿಸ್ಕ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ನೋಡ್ರಿ, 10.14%. ಅದರದ ಕಂಪ್ಯಾರಿಸನ್ ಮಾಡಿದಾಗ ಗೊತ್ತಾಗ್ತದ ಇದರಲ್ಲಿ ಸ್ಟಾಕ್ ಎಕ್ಸ್ ನಲ್ಲಿ ಜಾಸ್ತಿ ರಿಸ್ಕ್ ಇದೆನಾ. ನೋಡ್ರಿ, ನಮ್ಮ ಚಾಪ್ಟರ್ ಏನಿದೆ, ರಿಸ್ಕ್ ರಿಟರ್ನ್ ಚಾಪ್ಟರ್, ರಿಸ್ಕ್ ರಿಟರ್ನ್ ರಿಲೇಶನ್ಶಿಪ್, ಇಸಂಟ್ ಇಟ್. ಸೊ ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎಕ್ಸ್ ಎಷ್ಟಿದೆ ಅಂದ್ರೆ ಸ್ಟಾಕ್ ಎಕ್ಸ್ ನಲ್ಲಿ ರಿಸ್ಕ್ ಎಷ್ಟಿದೆ, 10.14. ಸೊ ಈಗ ಜಸ್ಟ್ ಕಂಡು ಹಿಡಿದಿವಲ್ಲ ನಾವು, ಇದರಲ್ಲಿ ಎಷ್ಟಿದೆ ರಿಸ್ಕ್, ಸ್ಟಾಕ್ ವೈದು 5.07. ಸೊ 5.07 ಅಂತಂದ್ರೆ ಇವೆರಡರಲ್ಲಿ ಯಾವುದು ಕಡಿಮೆ ರಿಸ್ಕ್ ಇದೆ ಸರ್? ಸ್ಟಾಕ್ ವೈದು ರಿಸ್ಕ್ ಕಡಿಮೆ ಇದೆ, ಹಾಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿ ಇದೆ ಸರ್. ಅಂದ್ರೆ ನಮಗೆ ಇವಾಗ ಅರ್ಥ ಆಗ್ತಾ ಇದೆ, ಈ ಸ್ಟಾಕ್ ಎಕ್ಸ್ ಮತ್ತೆ ಸ್ಟಾಕ್ ವೈ ನಲ್ಲಿ ನಾವು ಏನಾದ್ರೂ ಕಮೆಂಟ್ ಮಾಡಬೇಕು, ಸಜೆಷನ್ ಮಾಡಬೇಕು ಆಸ್ ಎ ಎಕ್ಸ್ಪರ್ಟ್, ಆಸ್ ಎ ಇನ್ವೆಸ್ಟ್ಮೆಂಟ್ ಅನಲಿಸ್ಟ್ ಅಂತಂದ್ರೆ ನಾವು ಶಂಕರ್ಗೆ ಹೇಳ್ತೀವಿ, ಸರ್ ಅವ ಸ್ಟಾಕ್ ವೈ ನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ಟಾಕ್ ವೈ ನಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸ್ಟಾಕ್ ವೈ ಲಿಂದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿನೂ ಬರ್ತಾ ಇದೆ ಮತ್ತು ಸ್ಟಾಕ್ ವೈ ನಲ್ಲಿ ರಿಸ್ಕ್ ಕಡಿಮೆ ಇದೆ, ಯಾಕಂದ್ರೆ ಅದರ ಸ್ಟ್ಯಾಂಡರ್ಡ್ ಡಿವಿಯೇಷನ್ 5.07 ಇದೆ ಅಂತ. ಇಸಂಟ್ ಇಟ್? ಐ ಹೋಪ್ ನನಗನ್ಸ ಮಟ್ಟಿಗೆ ಟೈಮ್ ಕಡಿಮೆ ಇರೋದ್ರಿಂದ ಬಹುಶಃ ಒಂದೇ ಒಂದು ಪ್ರಾಬ್ಲಮ್ ನಿಮಗೆ ಮಾಡಿಸಿದ್ದೀನಿ. ಇನ್ ಕೇಸ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನಾದ್ರೂ ಈ ತರ ಬಂದ್ರೆ ಇದೇ ಟೈಪ್ ನೀವು ಒಂದ್ ಸ್ವಲ್ಪ ಸಿಮಿಲರ್ ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಟೈಮ್ ಆಗಿರೋದ್ರಿಂದ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಈ ವಿಡಿಯೋ ಕ್ಲಾಸ್ ಏನು ರೆಕಾರ್ಡಿಂಗ್ ಆಗ್ತಾ ಇದೆ ಇದಕ್ಕೆ ವಿರಾಮವನ್ನ ಇಡ್ತಾ ಇದ್ದೇನೆ. ಸಾಧ್ಯ ಆಯ್ತು ಅಂತಂದ್ರೆ ನೋಡೋಣ, ಬೆಳಗ್ಗೆ ಏನಾದ್ರೂ ಇನ್ನೊಂದು ಕ್ಲಾಸ್ 1 ಅಥವಾ 2 ಪ್ರಾಬ್ಲಮ್ಸ್ ಮಾಡಿ ಐ ವಿಲ್ ಶೇರ್ ವಿತ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅದು ಎಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ.